ಮಂಡ್ಯ ಜಿಲ್ಲೆಯ ನಾಗಮಂಗಲ ಕೋಮು ಗಲಭೆಗೆ ಹೊತ್ತಿ ಉರಿದ ನಂತರ ಈಗ ನಾಗಮಂಗಲದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಗಲಭೆ ಪೀಡಿತ ಪ್ರದೇಶದಲ್ಲಿ ಕುಮಾರಸ್ವಾಮಿ ಪರಿಶೀಲನೆಯನ್ನ ನಡೆಸಿದರು. ನಾಗಮಂಗಲ ಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. 144 ಸೆಕ್ಷನ್ ಜಾರಿಯಲ್ಲಿದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ಇನ್ನು ಹಾನಿಗೆ ಒಳಗಾದ ಅಂಗಡಿ ಮುಂಗಟ್ಟುಗಳ ಪರಿಶೀಲನೆಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಇದಾದ ನಂತರ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮೊದಲಿಗೆ ಮಂಡ್ಯ ಸರ್ಕಲ್ಗೆ ಭೇಟಿ ಕೊಟ್ಟಂತಹ ಕುಮಾರಸ್ವಾಮಿ ಅಲ್ಲಿ ಸಾಧನಾ ಟೆಕ್ಸ್ಟೈಲ್ ಏನ್ ಸಂಪೂರ್ಣವಾಗಿ ಮೊನ್ನೆ ಬುಧವಾರದ ಘಟನೆಗೆ ಹೊತ್ತಿ ಉರಿದಿತ್ತು. ಆ ಘಟನೆಯ ಸ್ಥಳ ಪರಿಶೀಲನೆ ಮಾಡಿದ್ರು. ಆ ಟೆಕ್ಸ್ಟೈಲ್ನ ಮಾಲೀಕರ ಜೊತೆ ಮಾತನಾಡಿದ್ರು. ಮಾಲೀಕರು ಈ ಸಂದರ್ಭದಲ್ಲಿ ಸಚಿವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡ್ರು. 1.5 ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನೋದನ್ನ ಹೇಳಿದ್ರು. ಮಂಡ್ಯ ಸರ್ಕಲ್ ಬಳಿ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಾಗಮಂಗಲ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಅವರ ಜೊತೆಗೆ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಕೂಡ ಇರುವಂತಹ ದೃಶ್ಯ. ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಇವತ್ತು ಬೆಳಗ್ಗೆ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯ. ಪ್ರಾರ್ಥನಾ ಮಂದಿರದ ಮುಂದೆ ಇವರು ನಿಂತು ಡಿಜೆ ಸೆಟ್ ಅನ್ನ ಇದು ಇಲ್ಲಿ ಅಂತಲ್ಲ ಎಲ್ಲ ಕಡೆನೂ ಹಾಕ್ತಾರೆ. ಪರ್ಮಿಷನ್ ಕೊಟ್ಟಿದ್ದಾರೆ ಇವರೇ, ಪೊಲೀಸ್ ಇಲಾಖೆ. ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದೊಂದು ಕೋಮ್ನವರು ಒಂದೊಂದು ರೀತಿಯಲ್ಲಿ ಅವರವರ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಅವರು ಘೋಷಣೆ ಕೂಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡ್ಕೊಂಬಂದಿರತಕ್ಕಂಥದ್ದು. ಇದು ಇಲ್ಲಿ ನಾನು ಯಾತಕ್ಕಿದನ್ನು ಹೇಳ್ತಾ ಇದ್ದೇನೆ, ಈ ರೀತಿಯ ಒಂದು ಘೋಷಣೆಗಳು ಕೂಗ್ತಕ್ಕಂಥದ್ದು ಒಂದೊಂದು ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಏನಿದೆ. ರಾಜ್ಯದಲ್ಲಿ ಕೆಲವು 2-3 ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ, ಹಿಂದೂ ಸಮಾಜಗಳು, ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ. ಪ್ರಮುಖವಾಗಿ ನನ್ನ ಅಭಿಪ್ರಾಯದಲ್ಲಿ ಅದು ಇತ್ತೀಚೆಗೆ ಏನಾಗಿದೆ, ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಲಿಕ್ಕೆ ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. ನಾನು ಕಾಂಗ್ರೆಸ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಸಮಾಜವನ್ನು ಓಲೈಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣ ನಾನು ಮಾಡಿಲ್ಲ. ವಾಸ್ತವಾಂಶವನ್ನು ಅರಿತು ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನು ಓಲೈಸ್ಕೋಬೇಕು, ಯಾರಿಗೂ ರಕ್ಷಣೆ ಕೊಡಬೇಕು, ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ. ಕುಮಾರಸ್ವಾಮಿಯವರು ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಬೆರೆಸಬಾರದು ಇದನ್ನು ಹೇಳಿದ್ದೀರಿ. ನಾನು ಇದಕ್ಕೆ ಸ್ವಾಗತ ಕೊಡ್ತೀನಿ ನಿಮಗೆ ಹೇಳಿರೋದಕ್ಕೆ, ನನಗೆ ಹೇಳಿರೋದಕ್ಕೆ. ಆದರೆ ನೀವುಗಳೇನು ಮಾಡ್ತಾ ಇದ್ದೀರಿ, ನಿಮ್ಮ ನಡವಳಿಕೆಗಳೇನಿದೆ, ಇವತ್ತು ಯಾವ ಹಳೆ ಕರ್ನಾಟಕ, ಅದು ಮೈಸೂರು ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ತುಮಕೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ರಾಮನಗರ ಇರಲಿ, ಕೋಲಾರ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಈ ಭಾಗದಲ್ಲಿ ಎರಡೂ ಸಮಾಜಗಳು
ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದತೆಯು ಬದುಕ್ತಾ ಇರ್ತಕ್ಕಂಥ ಜಿಲ್ಲೆಗಳು. ನಾನು ಕಾಂಗ್ರೆಸ್ಗೂ ಹೇಳ್ತೇನೆ, ಬೇರೆಯವ್ರಿಗೂ ಹೇಳ್ತೇನೆ, ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವ್ರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನು ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೀನಿ. ನೆನ್ನೆ ದಿನ ಕೆಲವು ಎರಡು ಸಮಾಜದ ಹೆಣ್ಣುಮಕ್ಕಳು ಮಾಧ್ಯಮದ ಸ್ನೇಹಿತರ ಮುಂದೆ ಅವ್ರ ನೋವನ್ನು ಹೇಳ್ಕೊತಾ ಇದ್ರು. ನಾವೆಲ್ಲ ಒಟ್ಟಾಗಿ ಇದ್ದಂಥವ್ರು ಅಂತ ಹೇಳಿ, ಚೆನ್ನಾಗಿ ಬದುಕ್ತಾ ಇದ್ವು, ಇವತ್ತು ಈ ಥರ ಒಂದು ಘಟನೆ ನಡೆದೋಯ್ತು ಅಂತ. ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ, ಇದೊಂದು ಸಣ್ಣ ವಿಷಯ, ಇದನ್ನ ಏನು ಅಂತ ಮಹತ್ವ ಕೊಡಬೇಕಾಗಿಲ್ಲ ನಾವು, ಇದನ್ನ ಅವ್ರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂಥ ಒಂದು ಘಟನೆ ಇದು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ, ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೊಂಡವನಲ್ಲ ಯಾರೋ, ಇದನ್ನ ನೋಡಿ ನೀವಿಲ್ಲಿ ಪರ್ಮಿಷನ್ನು ಕೊಟ್ಟವ್ರು ನೀವೇ. ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು, ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಬಂದಂಥವ್ರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ, ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರ ದೇವ್ರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸರಲ್ಲಿದ್ದೀರಿ ಮೆರವಣಿಗೆಯಲ್ಲಿ? ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ? ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ? DYSP ಎಲ್ಲಿದ್ದ? ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ 30-40 ವರ್ಷದಿಂದ ಜೀವನ ಮಾಡದೇ ಇರತಕ್ಕಂಥ ಕುಟುಂಬಗಳ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರಲ್ಲ, ಈ ಘಟನೆ ನಡೀತಾ ಇತ್ತ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲಾನ್ಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ವಾಪಸ್ ಮಾಡ್ತಾರೆ, ಗೊತ್ತಾಯ್ತು. ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ. ಇಲ್ಲಿ ಸ್ಪಾಟಿಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ 10 ನಿಮಿಷದ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ. ಎಲ್ಲರನ್ನು ವಿತರಣೆ ಮಾಡಿದ್ರು ಅಂತ ಹೇಳಿ. ಯಾರು ವಿತರಣೆ ಮಾಡ್ಲಿಕ್ಕೆ ಹೇಳಿದ್ರು? ಗೃಹ ಸಚಿವರು ಹೇಳಿದ್ರು, ಮತ್ತಾರು ಹೇಳಿದ್ರು? ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಇದಂತೂ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಮಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ. ನೀವು ಸ್ಥಳಕ್ಕೆ ಬರ್ತೀರಿ. ಈ ಸರ್ಕಾರ ಏನು ಮಾಡ್ತಾ ಇತ್ತು? ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ. ಇಲ್ಲಿ ಏನು ಹೇಳ್ತಾರೆ? ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ, ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ. ಇದೆಲ್ಲ ಇರಲಿ. 7:30 ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರು, ಹುಡುಗರುಗಳ ಹೆಸರನ್ನ. ರೆಡಿ ಆಗಿದೆ, ಗಲಾಟೆ ಆಗ್ಲಿ ಅನ್ನೋ ಕಾರಣಕ್ಕೆ ಪೊಲೀಸರನ್ನ ಬೇರೆ ಕಡೆ ರಿಪೋರ್ಟ್ ಮಾಡೋದು. ಅದನ್ನ ತನಿಖೆ ಆಗಬೇಕಿಲ್ಲಿ.
ಹಿಂದೆ ಆಯ್ತಂತ ಅದು ಕೇಳಲಿ. ಇವರು ಹಲವಾರು ಹೆಸರು ಕ್ಲಾರಿಫಿಕೇಶನ್ ತಾವು ಹೇಳಿದ್ರಿ ಇದು ಇಲ್ಲಿ ಅದಕ್ಕೋಸ್ಕರ ವಿತ್ಡ್ರಾ ಮಾಡಿದವ್ರು ಯಾರು? ಹೆಚ್ಚುವರಿ ಪೊಲೀಸ್ನ ಯಾಕೆ ಹಾಕೊಳ್ಳಿಲ್ಲ? ಇದಕ್ಕೆ ಕಾರಣ ಏನು? ಇದನ್ನೇ ತನಿಖೆ ಆಗಬೇಕಾಗಿರೋದಿಲ್ಲ. ಯಾರ ವೈಫಲ್ಯ ಇದು? ಸರ್ಕಾರ ಜವಾಬ್ದಾರಿ ಇಲ್ವಾ? ಇಲ್ಲಿ ಹಲವಾರು ಹೆಸರುಗಳನ್ನು ಬರೆದ್ರು ಭದ್ರಕುಪ್ಪೆ ಗ್ರಾಮದವ್ರದ್ದು ಈ ಕಂಪ್ಲೇಂಟಲ್ಲಿ. ಮತ್ತು ಅವ್ರ ಜೊತೆ ಇನ್ನೊಂದು 250 ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ 10 ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಬರ್ಕೊಂಡವ್ರೆ. 10 ನಿಮಿಷ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು? ನೀವೇನು ಮಾಡ್ತಾ ಇದ್ರಿ? ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತಲ್ಲಿ? ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲಿಗೆ ತರಕ್ಕೆ ಸಾಧ್ಯ ಇರಲಿಲ್ವಾ ನಿಮಗೆ? ಇದಾ ನಿಮ್ಮ ಆಡಳಿತ? ಇಲ್ಲಿ ಇದಾದ ಮೇಲೆ ಇಲ್ಲಿ 1 ವರ್ಷನ್ ಇದೆ. ಅಶೋಕ್ ಕುಮಾರ್ ಅಂತಕ್ಕಂಥ ಇನ್ಸ್ಪೆಕ್ಟ್ರು ಸ್ಥಳದಲ್ಲೇ ಇರಲಿಲ್ಲ ಅಂತ, DYSPನೂ ಇರಲಿಲ್ಲ ಅಂತಕ್ಕಂಥದ್ದು ಇದೆ ಮಾಹಿತಿ. ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸಿದ್ರು ಅಂತೇಳಿ ಇಲ್ಲಿ ಕಂಪ್ಲೇಂಟಲ್ಲಿ ಇಟ್ಕೊಂಡಿದ್ದೀವಿ. ಈಗ ಮುಂದೆ ಹೋಗದೆ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದನ್ನೇ FIRದೇ ಮೊದಲು ಪ್ರಾರಂಭ ಮಾಡಿದೆ. ಅದಕ್ಕೇನೆ ನಂತರ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ಮತ್ತೆ ಮಸೀದಿ ಬಳಿ ಮತ್ತು ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಮತ್ತೆ ಅವ್ರದ್ದೊಂದು ಸ್ವಲ್ಪ ಹೆಸರುಗಳು ಸೇರಿಸ್ಕೊಂಡ್ರಿ. ಈಗ ಈ ಹೆಸರುಗಳನ್ನೆಲ್ಲ ರವಿ ಅನ್ನೋನು ಕೊಟ್ಟಿದ್ದಾನೆ ಅಲ್ವೇ? ರವಿ ಅನ್ನೋನು ಕಂಪ್ಲೇಂಟ್ ಕೊಟ್ಟಿರೋದು ರಾತ್ರಿ 1:15 ಗಂಟೆಯಲ್ಲಿ. ಈ ಹೆಸರುಗಳು ಇವ್ರದ್ದು ಎಲ್ಲಾರ್ದು ಹೆಸರುಗಳು ಇವನಿಗೆ ಹೆಂಗೆ ಗೊತ್ತು? 1:15 ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಇದು. ಈ ಹೆಸರುಗಳನ್ನ ಹೇಳಿರೋದು, ಮೆನ್ಷನ್ ಮಾಡಿರೋದು. ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ರಾತ್ರಿ 1:15 ಈ ಎಲ್ಲ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರ್ಬೋದು, ಹಿಂದೂ ಸಮಾಜದ ಯುವಕರ ಹೆಸರುಗಳನ್ನು ಇಲ್ಲಿ FIRನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ. ಇವರು ಎಲ್ಲರ ಪರಿಚಯ ಇಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ. ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇರ್ಬೋದು ಇವನಿಗೆ, ರವಿಗೆ? ಇಷ್ಟು ನೇಮ್ಗಳು ಕೊಡ್ಬೇಕಾದ್ರೆ ಇಲ್ಲಿ ಆಮೇಲೆ ಗುಂಪು ಕಟ್ಕೊಂಡು 100-150 ಜನ ಏಕಾಏಕಿ ಇದೆಲ್ಲ ಹೇಳಿ ಇಲ್ಲಿ ಏನು ಹೇಳ್ತಾರೆ? ನಿಮ್ಮ ಗೃಹ ಸಚಿವರು ಏನು ಹೇಳಿದ್ರು ಅಂದರೆ ಆಕಸ್ಮಿಕ ಘಟನೆ ಈಗಿರಲಿ, ಆಕಸ್ಮಿಕ ಘಟನೆ ಸಣ್ಣ ಪುಟ್ಟ ಗಲಾಟೆ ಅದು ಅಂತ ಹೇಳಿದ್ದಾರೆ. ಕೋಮು ಗಲಭೆ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಇದು ಹಿಂದೆನೇ ಇಲ್ಲಿ ಗಲಾಟೆ ಆಗಿತ್ತು. ಒಂದು ಈ ಘಟನೆ ನಡೆಯೋಕೆ ಮುಂಚೆ ಅಲ್ಲಿ ಹೋಮ್ ಮಿನಿಸ್ಟರ್ ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ನಾಗಮಂಗಲದಲ್ಲಿ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ರು. ಸ್ಥಳದಲ್ಲಿದ್ದ ಹೆಚ್ಚುವರಿ ಪೊಲೀಸರನ್ನ ಕಳಿಸಿದ್ಯಾಕೆ ಬೇರೆ ಕಡೆ? ಮೆರವಣಿಗೆ ವೇಳೆ ಭದ್ರತಾ ಸಿಬ್ಬಂದಿಯನ್ನ ಕಳುಹಿಸಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ ಎಚ್ಚರಿಕೆ ಅವರ ಮಾತು. ಘಟನೆ ನಡೆದಕ್ಕಿಂತ ಮೊದಲಿಗೆ 10 ನಿಮಿಷಕ್ಕೆ ಮೊದಲಿಗೆ ಬೇರೆ ಕಡೆ ಕಳಿಸೋದಕ್ಕೆ ಹೇಳಿದ್ಯಾರು? ಏಕಾಏಕಿ ಇಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೇಗೆ ಬಂತು? 100ರಿಂದ 150 ಜನ ಸೇರಿದ್ ಹೇಗೆ? ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದು. ನಾಗಮಂಗಲ ಪೊಲೀಸರ ವಿರುದ್ಧ ಕೇಂದ್ರ ಸಚಿವ ಎಚ್ಚರಿಕೆ ಕೆಂಡಾಮಂಡಲವಾಗಿ ಮಾತನಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಇಲಾಖೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿದು. ಪೆಟ್ರೋಲ್ ಬಾಂಬ್ಗಳು ಏಕಾಏಕಿ ಬರೋದಕ್ಕೆ ಯಾವ ರೀತಿಯಾಗಿ ಸಾಧ್ಯ? ಇದರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರ ಏನು ಹೇಳಿಕೆ ಇದೆ, ಆ ಹೇಳಿಕೆ ವಿರುದ್ಧ ಗರಮಾತು. ಸಣ್ಣ ಪುಟ್ಟ ಗಲಾಟೆನ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.